ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಮಾಜಿ ಮುಖ್ಯಮಂತ್ರಿ ದಿವಂಗತ ರಾಮಕೃಷ್ಣ ಹೆಗ್ಗಡೆಯವರ ಲೋಕ್ ಶಕ್ತಿ ಪಕ್ಷ ಮಲ್ಲೇಶ್ವರಂನ 15ನೇ ಕ್ರಾಸ್ನಲ್ಲಿ ಇಂದು ಅಧಿಕೃತವಾಗಿ ಉದ್ಘಾಟನೆಯಾಯಿತು. ರಾಜ್ಯಾಧ್ಯಕ್ಷರಾಗಿ ಶ್ರೀ ಚಂದ್ರಶೇಖರ್ ವಿ ಸಾವರಮಠ್, ಕಾರ್ಯಾಧ್ಯಕ್ಷರಾಗಿ ಕೆಎಂ ಪಾಲಾಕ್ಷ, ಪ್ರಧಾನ ಕಾರ್ಯದರ್ಶಿಯಾಗಿ ಬಸವರಾಜ್ ನೀರ್ತಡಿ, ಧರ್ಮೇಂದ್ರ ಕೆಎಸ್, ಸಿಎಸ್ಟಿ ರಾಜ್ಯ ಘಟಕದ ಅಧ್ಯಕ್ಷರು ಅನಸೂಯ, ರಾಜ್ಯ ಕಾರ್ಯದರ್ಶಿ ನಾಗರತ್ನ, ಮಹಿಳಾ ರಾಜ್ಯ ಉಪಾಧ್ಯಕ್ಷರು ಭಾಸ್ಕರ್, ರಾಜ್ಯ ಉಪಾಧ್ಯಕ್ಷರು, ಇನ್ನು ಹಲವಾರು ಕಾರ್ಯಕರ್ತರು, ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇವರೇ ನನ್ನ ಕೇಸ್ ಕಾಣುವಂದ್ರೆ ಅದಕ್ಕೆ ನೀವೇ ಮೇಲೆ ಹೋಗ್ತಾರೆ. ಇದು ಮಸ್ತಲ್ಲೂ ಕಾಣ್ತದೆ ನನ್ನ ಚಾನಲ್ಸ್ಗಳು ನನಗೆ ಕಾಂಗ್ರೆಸ್ ಪಕ್ಷದಲ್ಲಿ 35 ವರ್ಷ ಸತತ ಕಾರ್ಯಕರ್ತನಾಗಿ ಕೆಲವು ಕಾರ್ಯಕ್ರಮಗಳಿಗೆ ಹಿಮ್ಮತ್ತು ಯಾವುದೇ ರೀತಿಯಾದಂಥ ನಮಗೆ ಸೌಲಭ್ಯ ಸಿಕ್ಕಿಲ್ಲ. ಅದರಿಂದ ಮುನ್ಸೋತು ನನಗೆ ರಾಮಕೃಷ್ಣ ಹೆಗಡೆ ಪಕ್ಷ ಅಂದರೆ ರಾಮಕೃಷ್ಣ ಹೆಗಡೆ ಕಾರ್ಯಕ್ರಮ ಏನಿದೆ ಆ ಚಿಂತನೆ ನಡೆಸಿ ಇವತ್ತು ನಾನು ನಮ್ಮ ರಾಜ್ಯದ ಹತ್ತಿರ ಮಾತಾಡಿ ನಾನು ನಮ್ಮ ರಾಮಕೃಷ್ಣ ಪಾರ್ಟಿಗೆ ಇವತ್ತು ಸೇರ್ಪಡಿಸಿದ್ದೇನೆ. ಇವತ್ತಿಂದಲೇ ನನ್ನ ಕಾರ್ಯಕ್ರಮಗಳ ಜನಸಂಪರ್ಕವನ್ನು ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಚರ್ಚೆ ಮಾಡಿ ಮುಂದಿನ ಚುನಾವಣೆಗಳಲ್ಲಿ ಗ್ರಾಮ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ, ಕಾರ್ಪೊರೇಷನ್ನು, ಪುರಸಭೆ, ನಗರಸಭೆ, MLAಗಳು, ವಿಧಾನಸಭೆ ಆಗಲಿ, ಲೋಕಸಭೆ ಆಗಲಿ ಎಲ್ಲ ಥರ ಚರ್ಚೆ ಮಾಡಿ ಮುಂದಿನ ಕಾರ್ಯಕ್ರಮ ಯಾವ ಹೆಜ್ಜೆ ಇಡಬೇಕು ಅಂತೇಳಿ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಮಾಡಲಿಕ್ಕೆ ನನ್ನ ಸ್ವಇಚ್ಛೆಯಿಂದ ಸೇರಿದ್ರೆ ನನಗೆ ರಾಮಕೃಷ್ಣ ಆಶೀರ್ವಾದ ಸಿಕ್ತಿದ್ದೇನೆ ಕರಿಬೇಕು. ಕಾರ್ಯಾಲಯವನ್ನು ನಾವು ಮಲ್ಲೇಶ್ವರಂನ 11ನೇ ಕ್ರಾಸ್ನಲ್ಲಿ ಆರಂಭಿಸ್ತಾ ಇದ್ದೀವಿ. ಇದು ಒಂದು ಆರಂಭ. ಅಂದರೆ 1997ರಲ್ಲಿ ರಾಮಕೃಷ್ಣ ಹೆಗಡೆ ಅವರು ಸ್ಥಾಪನೆ ಮಾಡಿದಂಥ ಅತ್ಯಂತ JDSನ ಹೊರತುಪಡಿಸಿದರೆ 3ನೇ ಅತ್ಯಂತ ಹಳೆಯ ಪಕ್ಷ. 1997ರಲ್ಲಿ ಸ್ಥಾಪನೆ ಆದಂಥ ಪಕ್ಷ 95ರ ಮಧ್ಯಂತರ ಚುನಾವಣೆಯಲ್ಲಿ ಮಾಡಿ ಅಭೂತಪೂರ್ವ ಪ್ರದರ್ಶನವನ್ನು ಮಾಡಿದ್ವಿ. 10 ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಸಿ 3 ಲೋಕಸಭಾ ಚುನಾವಣೆಗಳನ್ನು ಗೆದ್ದಿದ್ವಿ. ನಮ್ಮಲ್ಲಿ ಇಬ್ಬರು ಮಾಜಿ MLCಗಳು ಇದ್ದರು.
ಸೊ ಈಗ ಪಕ್ಷವನ್ನು ಮತ್ತೆ ಮುಂಚೂಣಿಗೆ ತರತಕ್ಕಂಥ ಒಂದು ಗುರುತರ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಪಕ್ಷದ ಕೇಂದ್ರ ಕಾರ್ಯಾಲಯ ಉದ್ಘಾಟನೆ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷರಾದ ಮಹೇಶ್ವರ ಭಾಸ್ಕರ್ ಅವರಿಗೆ ಪಕ್ಷಕ್ಕೆ ಪ್ರಥಮ ಬಾರಿ ಸದಸ್ಯರಾಗಿ ನೇರವಾಗಿ ಬಂದು ಪಕ್ಷದ ಕಚೇರಿಗೆ ಬಂದು ಸದಸ್ಯರಾಗಿ ಅವರು ತಮ್ಮ ಸದಸ್ಯತ್ವವನ್ನು ಗುರುತಿಸಿಕೊಂಡಿದ್ದಾರೆ. ಅದರ ಜೊತೆಗೆ ಧರ್ಮೇಂದ್ರ ಅವರು ರಾಜ್ಯ SC ಪಕ್ಷದ ಅಧ್ಯಕ್ಷರು ಅವರು ಕೂಡ ಇದ್ದಾರೆ. ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಸವರಾಜರು ಕೂಡ ನಮ್ಮಲ್ಲಿದ್ದಾರೆ. ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಪಕ್ಷದ ಕೇಂದ್ರ ಕಚೇರಿಯನ್ನು ಇವತ್ತು ಆರಂಭಿಸ್ತಾ ಇದ್ದೀವಿ. ನಮ್ಮೆಲ್ಲರಿಗೂ ಆರೋಗ್ಯ ಸ್ವಾಗತವನ್ನು ಬಯಸ್ತಾ ನನ್ನ ಹೆಸರು ಭಾಸ್ಕರ್ ಅಂತ ಹೇಳ್ಬಿಟ್ಟು, ನನಗೆ ಗ್ರೂಪ್ ಮೇಲೆ ಬಂದು ಮಿನಿ ಸಿದ್ದರಾಮಯ್ಯ ಅಂತ ಕರೀತಾರೆ. ನಾನು ಸತತವಾಗಿ 35 ವರ್ಷಗಳ ಕಾಲ ಸಿದ್ದರಾಮಯ್ಯರ ಬೆನ್ನೆಲುಬಾಗಿ ಅವ್ರ ಹಿಂದೆ ಇರ್ತಕ್ಕಂಥ ವ್ಯಕ್ತಿ. ನಾನು ಯಾವುದೇ ರೀತಿ ಆಸೆ ಪಡ್ತಕ್ಕಂಥ ವ್ಯಕ್ತಿ ಅಲ್ಲ. ಆ ಪಡ್ಬೇಕು ಈ ಪಡ್ಬೇಕು ಅದಕ್ಕೆ ಆಸೆ ಪಡ್ತ ವ್ಯಕ್ತಿ ಅಲ್ಲ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕಂತೇಳಿ ಅವ್ರ ಜೊತೆಗಿದ್ದೆ. ನಾನು ಯಾವುದೇ ಕ್ಯಾಟಗರಿಗಳು ಕಂಡು ಮತ್ತೊಂದು ನೋಡ್ಕೊಂಡು ಹೋಗಿಲ್ಲ. ಸನ್ಮಾನ್ಯ ಶ್ರೀ ದಿವಂಗತ ರಾಮಕೃಷ್ಣ ಹೆಗಡೆಯವರು ಅವರ ನೇತೃತ್ವದಲ್ಲಿ ಸಿದ್ದರಾಮಯ್ಯ, HD ದೇವೇಗೌಡರು, ಇನ್ನಿತರ ಎಲ್ಲ ಅಂದರೆ PJ ಸಿಂಜಾ, MP ಪ್ರಕಾಶ್ ಇರ್ಬೋದು, ಎಲ್ಲ ನಾಯಕರುಗಳು ಈ ಜೊತೆಗಿದ್ದು ತದನಂತರ ಇವರು ಪಕ್ಷದ ನಿರ್ದೇಶಿ ಜನತಾದಳ ಆಯಿತು, ಜನತಾ ಪಕ್ಷ ಆಯಿತು, ಇವನ್ನೆಲ್ಲ ತೊಗೊಂಡು ಹೋದ್ಮೇಲೆ ನಮ್ಮ ಲೋಕಶಕ್ತಿ ಪಾರ್ಟಿ ಉಳಿತು. ಈ ದಿನ ನಾನು ಕಾಂಗ್ರೆಸ್ ಪಾರ್ಟಿಯನ್ನು ಬಿಟ್ಟು ನನ್ನ ಸ್ವಇಚ್ಛೆಯಿಂದ ನಮ್ಮ ರಾಮಕೃಷ್ಣ ಹೆಗಡೆಯವರ ಪಕ್ಷ ಲೋಕಶಕ್ತಿ ಪಾರ್ಟಿಯನ್ನು ನಾವೆಲ್ಲರೂ ಸೇರಿ ಮೇಲೆತ್ತಿ ಈ ಪಕ್ಷದ ಉನ್ನತ ಮಟ್ಟದಲ್ಲಿ ತಗೊಳ್ಬೇಕಂತೇಳಿ ನಾನು ನನ್ನ ವೈಯಕ್ತಿಕ ವಿಚಾರವಾಗಿ ಬಂದಿದ್ದೇನೆ. ಯಾಕೆಂದರೆ ನಿಷ್ಠಾವಂತ ಮುಖ್ಯಮಂತ್ರಿ, ಆ ನಿಷ್ಠಾವಂತ ಮುಖ್ಯಮಂತ್ರಿ ಥರ ನಾವು ಕಾರ್ಯಕರ್ತ ಇದ್ದೀವಿ. ಆ ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಕ್ರಮ ಬೆಳೆಸಿಕ ಅಂತ ಹೇಳಿ ಇದ್ದಾಗ ನಾವು ಇದ್ರೂ ಏನು ಪ್ರಯತ್ನ ಇಲ್ಲ. ಆ ಕಾರಣಕ್ಕಾಗಿ ನಾನು ಪಕ್ಷ ತೊರೆದು ಲೋಕಶಕ್ತಿ ಪಾರ್ಟಿಗೆ ಸೇರಿದ್ದೇನೆ. ಇನ್ನು ಮುಂದೆ ನನ್ನ ವೈಯಕ್ತಿಕ ಮತ್ತು ಸಾಮಾಜಿಕ ಕಾರ್ಯಕರ್ತನಾಗಿ ಈ ಪಕ್ಷದ ಏಳಿಗೆಯಾಗಿ ಶ್ರಮವನ್ನು ದುಡಲಿಕ್ಕೆ ನಾನು ಹೆಚ್ಚಿನ ಶಕ್ತಿ ಕೊಡ್ತೇನೆ ಅಂತೇಳಿ ನಾನು ಮಾತು ಮುಗಿಸ್ತೇನೆ. ನನ್ನ ಹೆಸರು KM ಪಾಲಾಕ್ಷ ಅಂತೇಳಿ ಲೋಕಶಕ್ತಿ ಪಾರ್ಟಿಯ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಲೋಕಶಕ್ತಿ ಪಾರ್ಟಿಯ ಇವತ್ತು 11ನೇ ಕ್ರಾಸ್ನಲ್ಲಿ ಮಲ್ಲೇಶ್ವರ 11ನೇ ಕ್ರಾಸ್ನಲ್ಲಿ ಪ್ರಾರಂಭ ಮಾಡಿದ್ವಿ. ಹಾಗಾಗಿ ಎಲ್ಲ ನಮ್ಮ ಕಾರ್ಯಕರ್ತರ ಈ ಒಂದು ಏನು ಆಫೀಸನ್ನು ಉದ್ಘಾಟನೆ ಮಾಡಿದ್ವಿ. ಎಲ್ಲರೂ ನಮ್ಮ ಕಾರ್ಯಕರ್ತರು ಬರೆದಿದ್ದಾರೆ. ಹಾಗಾಗಿ ಇವತ್ತಿನಿಂದ ನಮ್ಮ ಲೋಕಶಕ್ತಿ ಪಾರ್ಟಿಯನ್ನು ಇದು ಮುಂದೆ ಇಂದಿನ ದಿನಗಳಲ್ಲಿ ತುಂಬ ಉತ್ತಮ ಕೆಲಸವನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು ನಮ್ಮ ಲೋಕಶಕ್ತಿ ಪಾರ್ಟಿ. ನಮ್ಮ ರಾಮಕೃಷ್ಣ ಹೆಗಡೆ ಅವರ ಏನು ಒಂದು ಕಾರ್ಯವೈಖರಿ ಏನಿತ್ತು ಅದನ್ನು ನಾವು ಅನ್ವಯಿಸಿಕೊಂಡು ಒಳ್ಳೆ ಉತ್ತಮವಾದ ಮುಂದಿನ ದಿನಗಳಲ್ಲಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತೀವಿ. ಈಗ ನಾವು ನೋಡ್ತಾ ಇದ್ದೀವಿ ಕಾಂಗ್ರೆಸ್ಸು, BJP, JDS ಈ ಪಕ್ಷಗಳ ಒಂದು ಭ್ರಷ್ಟಾಚಾರದ ಒಂದು ಏನು ಮಾಡ್ತಾ ಇದ್ದಾರೆ, ಇದನ್ನೇ ಒಂದು ನಾವು ಗುರಿಯಾಗಿಟ್ಟುಕೊಂಡು ಅವರ ಒಂದು ತಪ್ಪು ಲೋಪದೋಷಗಳನ್ನು ಹೆಚ್ಚಿಗೆ ಮಾಡ್ತಾ ಇದ್ದಾರೆ, ಕಡಿಮೆ ಅಲ್ಲ. ಅಂದರೆ ಅದು ಯಾವ ರೀತಿ ಭ್ರಷ್ಟಾಚಾರ ಆಗ್ತಾ ಇದೆ ಅದು ಖಂಡಿತ ನೋಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಲೋಕಶಕ್ತಿ ಪಾರ್ಟಿಗೆ ನಾವು ಜನಗಳಲ್ಲಿ ನಾವು ಮನವಿ ಮಾಡ್ಕೊಳ್ತೀವಿ, ನಮ್ಮ ಲೋಕಶಕ್ತಿ ಪಾರ್ಟಿಗೆ ಒಂದು ಅವಕಾಶ ಮಾಡಿಕೊಡಿ. ಒಂದು ಇಂಥ ಸಂದರ್ಭದಲ್ಲಿ ನಾವು ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ಚಂದ್ರಶೇಖರ್ ವಿ ಸ್ಥಾವರಮಠ ಅವರ ನೇತೃತ್ವದಲ್ಲಿ ನಾವು ಈ ಕರ್ನಾಟಕ ರಾಜ್ಯವನ್ನು ನಾವು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ವಿ. ಹಾಗಾಗಿ ಯಾವುದೇ ಕಾರಣಕ್ಕೂ ನಮ್ಮ ಒಂದು ಒಳ್ಳೆಯ ಕಾರ್ಯಕರ್ತರಿದ್ದಾರೆ, ನಮಗೆ ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಒಳ್ಳೊಳ್ಳೆ ಮಾಜಿ MLAಗಳು, ಮಾಜಿ ಮಿನಿಸ್ಟ್ರುಗಳು ನಮ್ಮ ಪಕ್ಷದಲ್ಲಿ ಬರೋದಕ್ಕೆ ಒಪ್ಕೊಂಡಿದ್ದಾರೆ. ಅವರ ಹತ್ರ ಮಾತುಕತೆ ಆಡಿದ್ದೀವಿ. ಹಾಗಾಗಿ ಇವತ್ತೇನು ಪಕ್ಷದ ಒಂದು ಆಫೀಸನ್ನು ಉದ್ಘಾಟನೆ ಮಾಡಿದ್ದೀವಿ, ಅದಕ್ಕೆ ಎಲ್ಲರೂ ಬಂದಿದ್ದಕ್ಕೆ ಅವರು ಧನ್ಯವಾದಗಳನ್ನು ತಿಳಿಸಿ ನಾನು ಮಾತುಗಳನ್ನು ಮುಗಿಸ್ತೀನಿ. ಜೈ ಜೈ ಕನ್ನಡ. ನನ್ನ ಹೆಸರು ರಂಗನಾಥ್ ಅಂತ ಹೇಳ್ಬಿಟ್ಟು ನಾನು ಲೋಕಶಕ್ತಿ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸುಮಾರು 2-3 ವರ್ಷಗಳಿಂದ ನನ್ನ ಏನು ಒಡನಾಟ ಇವತ್ತು ಲೋಕಶಕ್ತಿ ಪಕ್ಷದಲ್ಲಿ ಇಡೀ ತುಮಕೂರು ಜಿಲ್ಲೆ ಮತ್ತು ರಾಜ್ಯಾದ್ಯಂತ ಕೂಡ ಇವತ್ತು ನಾವು ಸುದ್ದಿ ಮಾಡ್ತಾ ಇದ್ದೀವಿ. ಏನಕ್ಕಂತಂದರೆ ಲೋಕಶಕ್ತಿ ಅಂದರೆ ಬರೀ ಶಕ್ತಿ ಅಲ್ಲ, ಅದು ಜನಶಕ್ತಿ ಅಂತಲೂ ಕೂಡ ನಾವು ಹೇಳ್ತೀವಿ. ಯಾಕಂತಂದರೆ ಹಿಂದೆ ರಾಮಕೃಷ್ಣ ಹೆಗಡೆ ಅವ್ರಿಗೆ ಬೆಂಬಲವಾಗಿ ನಿಂತಿದ್ದೆ ಜನಶಕ್ತಿ. ಆ ಜನಶಕ್ತಿನ ಇವತ್ತು ಜನರನ್ನ ಮರೆಮಾಚಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ರಾಮಕೃಷ್ಣ ಹೆಗಡೆ ಅಂತ ಪ್ರಾಮಾಣಿಕ ಮುಖ್ಯಮಂತ್ರಿ ಹೆಸರನ್ನ ಕೂಡ ಹೇಳೋದಕ್ಕೆ ಭಯ ಪಡ್ತಾ ಇದ್ದಾರೆ. ಯಾಕಂತಂದರೆ
ರಾಮಕೃಷ್ಣ ಹೆಗಡೆ ಅವರು ಲೋಕಶಕ್ತಿ ನಾವು ಪಕ್ಷನ ಏನು ಸ್ಥಾಪನೆ ಮಾಡಿದ್ರು ಅದನ್ನ ಇವತ್ತು ನಾವು ಮುಂದೆ ನಿಂತು ಧೈರ್ಯವಾಗಿ ಏನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲೂ ಕೂಡ ನಾವು ಇವತ್ತು ಮುಂದೆ ತರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಸೊ ಇದು ಒಂದು ಈ ಒಂದು ಕರ್ನಾಟಕದಲ್ಲಿ ನಾವು ಕೂಡ ಒಂದು ಏನು 3ನೇ ಪರ್ಯಾಯ ಪಕ್ಷವಾಗಿ ಹೊರ ಹೋಗ್ತಾ ಇದ್ದೀವಿ. ಇಲ್ಲಿ ಒಂದು ಪಕ್ಷ ಆಲ್ರೆಡಿ ಏನು ಅಸ್ತಿತ್ವನೇ ಕಳ್ಕೊಳ್ಳೋಂಥ ಪರಿಸ್ಥಿತಿನ ಬಂದಿದೆ ಅಂತ ಎಲ್ಲರೂ ಗೊತ್ತಾಗಿದೆ. ಪಕ್ಷ ಯಾವುದಂತ ನಾನು ಹೇಳಲ್ಲ, ಅದು ಜನರ ತೀರ್ಮಾನ ಮಾಡ್ತಾರೆ ನಾನು ಕೂಡ ನಾನು ಹೇಳ್ತಾ ಇದ್ದೀನಿ. ಸೊ ಮುಂದಿನ ದಿನದಲ್ಲಿ ನಾವು ಲೋಕಶಕ್ತಿ ಪಕ್ಷಕ್ಕಾಗಿ ಹಗಲು ರಾತ್ರಿ ನಾವು ಶ್ರಮ ವಹಿಸಿ ನಾವು ಮಾಡ್ತೀವಿ. ನಾವು ಲೋಕಶಕ್ತಿ ಪಕ್ಷನ ನಮ್ಮ ರಾಜ್ಯ ಸರ್ಕಾರದಲ್ಲೂ ಕೂಡ ಭಾಗವಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಈ ಸಮಯದಲ್ಲಿ ನಾನು ಹೇಳ್ತಾ ಇದ್ದೀನಿ. ನಮ್ಮ ತೀರ್ಮಾನ ಮುಖಂಡರ ತೀರ್ಮಾನ ಏನು ನಮ್ಮ ರಾಜ್ಯಾಧ್ಯಕ್ಷರ ತೀರ್ಮಾನ ಮತ್ತು ರಾಷ್ಟ್ರಾಧ್ಯಕ್ಷ ಆದೇಶದ ಮೇರೆಗೆ ಏನೇ ಕೆಲಸ ಕೊಟ್ಟರು ನಾವು ನಿಷ್ಠೆ ಪ್ರಾಮಾಣಿಕತೆಯಿಂದ ನಾವು ದಕ್ಷತೆಯಿಂದ ನಾವು ಮಾಡ್ತೀವಿ ಅಂದರೆ ಈ ಸಮಯದಲ್ಲಿ ನಾನು ಹೇಳ್ತಾ ಇದ್ದೀನಿ. ಎಲ್ರಿಗೂ ನಾನು ನಮಸ್ಕಾರವನ್ನು ಕೂಡ ಹೇಳ್ತೇನೆ. ಇವತ್ತು ಏನು ಪಕ್ಷ ಉದ್ಘಾಟನೆ ಆಗಿದೆ ಇದೊಂಥರ ಸುವರ್ಣ ದಿನ ಅಂತಲೂ ಕೂಡ ನಾವು ಹೇಳ್ಬೋದು. ನನ್ನ ಹೆಸರು ಬಸವರಾಜಪ್ಪ ಅಂತೇಳಿ, ಲೋಕಶಕ್ತಿ ಭಾರತೀಯ ರಾಜ್ಯ ಮಹಾಬಲಾಧಿಕಾರ. ಲೋಕಶಕ್ತಿ ಪಾರ್ಟಿಯ ನೂತನ ಕಾರ್ಯಾಲಯ ಉದ್ಘಾಟನೆ ಮಾಡಿದಂಥ ರಾಜ್ಯಾಧ್ಯಕ್ಷರಾದ ಚಂದ್ರಶೇಖರ್ ರಾವಣನವರ, ನಮ್ಮ ಪಾರ್ಟಿಯ ಕಾರ್ಯಾಧ್ಯಕ್ಷರಾದ ಹಿರಿಯರಾದ ಪಾಲಕ್ಷ ಹಾಗೂ ಎಲ್ಲ ಪದಾಧಿಕಾರಿಗಳೇ, ರಾಮಕೃಷ್ಣ ಹೆಗಡೆ ಅವರು ಹಿಂಗೆ ಮೌಲ್ಯಾಧಾರಿತವನ್ನು ಇಟ್ಕೊಂಡು ಉತ್ತಮ ಮುಖ್ಯಮಂತ್ರಿ ಅಂತ ಹೆಸರು ಪಡೆದಿದ್ರು. ಹಾಗೆ ನಮ್ಮೆಲ್ಲ ಕಾರ್ಯಕರ್ತರು ಸೇರಿಬಿಟ್ಟು ಅದೇ ಹೆಸರನ್ನು ನಮ್ಮ ಪಾರ್ಟಿಗೆ ಪ್ರಾಮಾಣಿಕವಾಗಿ ತರ್ತೀವಿ ಅನ್ನೋ ಒಂದು ಭರವಸೆಯನ್ನು ಈಗ ಹೇಳ್ತಾ, ಮುಂದಿನ ಎಲ್ಲ ಚುನಾವಣೆಗಳಲ್ಲಿ ಪಕ್ಷವನ್ನು ಸಂಘಟನೆ ಮಾಡಿ ವಿಧಾನಸಭೆ ಇರ್ಬೋದು, ಲೋಕಸಭೆ ಇರ್ಬೋದು, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಪ್ರತಿಯೊಂದು ಚುನಾವಣೆಯಲ್ಲಿ ನಾವು ರಾಜಕೀಯ ಪಕ್ಷವಾಗಿ ಕಾಂಗ್ರೆಸ್ BJP ಪರ್ಯಾಯವಾಗಿ ಪಕ್ಷವನ್ನು ಸಂಘಟನೆ ಮಾಡ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ. ಲೋಕಶಕ್ತಿ ಪಾರ್ಟಿ ಎಸ್ ಸಿ ಮೋರ್ಚಾ ರಾಜ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸೋಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ನನಗೆ ಕೆಲಸವನ್ನು ನಿರ್ವಹಿಸಿದ್ದಾರೆ. ಅಭಿಮಾನಿಗಳು ಅಂದರೆ ಇಡೀ ಕರ್ನಾಟಕದಲ್ಲಿ ಇದ್ದಾರೆ. ರಾಮಕೃಷ್ಣ ಹೆಗಡೆ ಅಭಿಮಾನಿಗಳು ಅಂದರೆ ನಾವಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಅಭಿಮಾನಿಗಳಿದ್ದಾರೆ. ನಾಳೆ ಮುಂದೆ ಬರ್ತಾ ರಾಜ್ಯದ ತುಂಬ ನಮ್ಮ ಪಕ್ಷದ ಹೊರಗಡೆ ಹೋದಲ್ಲಿ ಅಭಿಮಾನಿಗಳು ನಾವು ತೋರಿಸೋ ಪ್ರಯತ್ನ ರಾಜ್ಯಾಧ್ಯಕ್ಷರಾಗಿ ನಾವು ಅದನ್ನ ಮಾಡಿಸೋ ಪ್ರಯತ್ನ ಮಾಡ್ತೀವಿ ಅಂತ ನಾವು ಕರ್ನಾಟಕ ಜನತೆ ಕೇಳ್ಕೊಳ್ತೀವಿ. ನಮಸ್ತೆ. ಲೋಕಶಕ್ತಿ ಪಾರ್ಟಿಗೆ ನನ್ನ ಆಹ್ವಾನಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಹಾಗೆ ರಾಮಕೃಷ್ಣ ಹೆಗಡೆ ಅವರ ಸ್ಥಾಪಿತವಾಗದಂತೆ ಈ ಲೋಕಶಕ್ತಿ ಪಾರ್ಟಿಯಲ್ಲಿ ನಾನು ಒಂದು ಸದಸ್ಯರಾಗಿ ನಿರ್ವಹಿಸಿ ಎಲ್ಲರಿಗೂ ಜನ ತಲುಪಿಸ್ಕೊಡ್ತೀನಿ ಅಂತೇಳಿ ನಾನು. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.